ಅಲ್ಲ, ಒಂದು 2 ದಿನಗಳ ಹಿಂದೆನೇ ನನಗೆ ಎಲ್ಲರೂ ಟಚ್ಚಲ್ಲಿ ಬಂದರು. ಇಲ್ಲಿ ಹೊಸದಾಗಿ ಆಯ್ಕೆ ಆಗಿರುವಂಥ ಜಿಲ್ಲಾಧ್ಯಕ್ಷರು ಇಂದ್ರೇಶ್ ಸೇರಿ ಎಲ್ಲ MLA ಕ್ಯಾಂಡಿಡೇಟ್ಸ್ ಯಾರು, ಡಿಫೀಟೆಡ್ ಕ್ಯಾಂಡಿಡೇಟ್ಸ್ ಯಾರಿದ್ದಾರೆ ಅವರೆಲ್ಲ ಬಂದು ಭೇಟಿಯಾದರು. ಜಿಲ್ಲೆ ಇನ್ನೇನು ಚುನಾವಣೆ ಬರ್ತಾ ಇದೆ, ಜಿಲ್ಲೆಯ ಒಂದು ರಾಜಕಾರಣ, ಚುನಾವಣೆ ಬಗ್ಗೆ BJP ಪಕ್ಷದಲ್ಲಿ ಯಾವ ರೀತಿ ನಿರ್ಧಾರಗಳು ತಗೋಬೇಕು, ಅವರಿಗೆ ಯಾವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು ಅನ್ನೋವಂಥ ಒಂದಷ್ಟು ಸಬ್ಜೆಕ್ಟ್ಸ್ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಪ್ರಮುಖವಾಗಿ ಮಂಡ್ಯ ಜಿಲ್ಲೆ ಕಳೆದ ಬಾರಿನೇ ಎಷ್ಟು ಗಮನ ಸೆಳೆದಿತ್ತು ಅನ್ನೋದು ಎಲ್ರಿಗೂ ಗೊತ್ತಿದೆ, ತಮಗೂ ಗೊತ್ತಿದೆ. ಈ ಬಾರಿ ಇರುವಂತ ಪರಿಸ್ಥಿತಿನೇ ಬೇರೆ. BJP JDS ಎರಡು ಮೈತ್ರಿ ಆಗಿದೆ. ಮೈತ್ರಿ ಮುಂಚೆ ಇದ್ದಂತ ಪರಿಸ್ಥಿತಿ ಬೇರೆ, ಇವಾಗಿನ ಪರಿಸ್ಥಿತಿ ಬೇರೆ. JDSಗೆ ಆಲ್ರೆಡಿ ಆಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ತಮಗೂ ಕೂಡ ಒತ್ತಾಯಗಳು ಬರ್ತಾ ಇದೆ. ಏನಾಗ್ಬೋದು, ನಾವೇ ಕಂಟೆಸ್ಟ್ ಮಾಡ್ತೀರಾ ಅನ್ನೋಂಥ ಕುತೂಹಲ. ಅಲ್ಲ ನೋಡಿ, ಎಲ್ಲೇ ಇರಲಿ, ಫಸ್ಟ್ ಆಫ್ ಆಲ್ ಸಿಟ್ಟಿಂಗ್ MP ಅನ್ನೋ ಒಂದು ಸ್ಥಾನ ಇದ್ದೇ ಇರುತ್ತೆ. ಈವನ್ ಅವ್ರ ಮೈತ್ರಿ ಆಗಿದ್ರೂ ಅವ್ರಿಗೂ ಎಲ್ಲಿ ಸಿಟ್ಟಿಂಗ್ MP ಇದ್ದಾರೋ ಸಹಜವಾಗಿ ಅಲ್ಲಿ ಅವ್ರಿಗೇ ಫಸ್ಟ್ ಪ್ರಿಫರೆನ್ಸ್ ಕೊಡೋದು ಅನ್ನೋ ಪದ್ಧತಿ ಮೊದಲಿಂದ ಎಲ್ಲ ಪಕ್ಷಗಳಲ್ಲೂ 99% ಮಾಡಿಕೊಂಡೇ ಬಂದಿರೋದೇ ಇದೆ ನಮಗೆ ಎಕ್ಸಾಂಪಲು. ಅದೇ ಥರ ನಮ್ಮ ಜಿಲ್ಲೆಯ BJP ಪಕ್ಷದ ನಾಯಕರು ಅಥವಾ ಪಾರ್ಟಿ ವರ್ಕರ್ಸ್ ಅವರು ಆಸೆ ಪಡೋದು ಇಷ್ಟೇ. ನಾವು ಅಸೆಂಬ್ಲಿ ಎಲೆಕ್ಷನ್ ಟೈಮಲ್ಲಿ ಸಾಕಷ್ಟು ಹೋರಾಟ ಕೊಟ್ಟಿದ್ವಿ. ಮೊದಲಕ್ಕಿಂತ BJP ವೋಟ್ ಶೇರು ತುಂಬಾ ಚೆನ್ನಾಗಿ ಡೆವಲಪ್ ಆಗಿದೆ ಮಂಡ್ಯದಲ್ಲಿ. ಫಸ್ಟ್ ಟೈಮ್ ಅಷ್ಟೊಂದು ವೋಟ್ಸ್ ಬಂದಿರೋದು ನಿಮ್ಮ ಗಮನದಲ್ಲೂ ಅದು ಇದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಈ ಒಂದು ವಾತಾವರಣದಲ್ಲಿ ನಮ್ಮೆಲ್ಲರ ಒಂದು ಆಸೆ ಅಂತೀರಾ ಅಥವಾ ಒಂದು ಅಭಿಪ್ರಾಯ ಅಂತಲೂ ಇಟ್ಕೊಳ್ಳಿ,